ಹಲೋ ಎವ್ರಿವನ್, ನಾನು ಸರಿತಾ. ಆಂಬಿಷನ್ ಐಎಸ್ ಯೂಟ್ಯೂಬ್ ಚಾನಲಿಂದ ಕರೆಂಟ್ ಅಫೇರ್ಸ್ ಮಾಡ್ತಾ ಇದ್ದೀನಿ. ಸ್ಟ್ಯಾಚ್ಯೂ ಆಫ್ ಒನ್ನೆಸ್, ಏಕತ್ವದ ಪ್ರತಿಮೆ. ಸೊ ಯಾರ ಪ್ರತಿಮೆಯನ್ನು ನಾವು ಏಕತ್ವದ ಪ್ರತಿಮೆ ಅಂತ ಕರಿತೀವಿ? ಎಲ್ಲಿ ನಿರ್ಮಾಣ ಆಗ್ತಾ ಇದೆ, ಎಷ್ಟು ಅಡಿ ಎತ್ತರದಲ್ಲಿದೆ, ಯಾವ ರಾಜ್ಯದಲ್ಲಿದೆ, ಯಾವ ನದಿಯ ದಂಡೆ ಮೇಲೆ ಇದೆ, ಇದೆಲ್ಲದೂ ಕೂಡ ನೋಡ್ತಾ ಹೋಗೋಣ. ಸೊ ಸ್ಟ್ಯಾಚ್ಯೂ ಆಫ್ ಒನ್ನೆಸ್, ಏಕತ್ವದ ಪ್ರತಿಮೆ, ಇದು ಯಾರ್ದು ಅಂತಂದರೆ ಆದಿಶಂಕರಾಚಾರ್ಯರು. ಅದ್ವೈತ ಸಿದ್ಧಾಂತವನ್ನು ಮಂಡಿಸಿದಂತಹ ಆದಿಶಂಕರಾಚಾರ್ಯರ ಒಂದು ಪ್ರತಿಮೆಯನ್ನು ನಮ್ಮ ಮಧ್ಯಪ್ರದೇಶಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದೆ. ಓಕೆ, ಈ ಒಂದು ಪ್ರತಿಮೆ ಎಲ್ಲಿ ಬರ್ತಾ ಇದೆ ಅಂತಂದರೆ ಮಧ್ಯಪ್ರದೇಶ್, ಕಾಂಡ್ವಾ ಡಿಸ್ಟ್ರಿಕ್ಟ್, ಮಧ್ಯಪ್ರದೇಶದ ಕಾಂಡ್ಲಾ ಅಲ್ಲ, ಕಾಂಡ್ಲಾ ಬರೋದು ಗುಜರಾತಲ್ಲಿ. ದ ಓಲ್ಡೆಸ್ಟ್ ಪೋರ್ಟ್ ಆಫ್ ಇಂಡಿಯಾ, ಅತ್ಯಂತ ಪ್ರಾಚೀನ ಬಂದರು ಅದು ಕಾಂಡ್ಲಾ. ಎಲ್ಲಿದೆ? ಗುಜರಾತಲ್ಲಿದೆ. ಇದು ಕಾಂಡ್ವಾದಲ್ಲಿ, ಸೊ ಮಧ್ಯಪ್ರದೇಶದ ಕಾಂಡ್ವಾದಲ್ಲಿ ನರ್ಮದಾ ನದಿ ದಂಡೆ ಮೇಲೆ, ಓಕೆ, ಆನ್ ಬ್ಯಾಂಕ್ಸ್ ಆಫ್ ರಿವರ್ ನರ್ಮದಾ. ಇದು ಎಷ್ಟು ಅಡಿಯ ಪ್ರತಿಮೆ ಅಂತಂದರೆ ಇಟ್ಸ್ ಆಲ್ಮೋಸ್ಟ್ 108 ಫೀಟ್. 108 ಫೀಟ್. ಇದದು ಮಂದಾತ ದ್ವೀಪ ಅಥವಾ ಮಂದಾತ ಮೌಂಟೇನ್ ಅಂತ ಕರಿತೀವಿ. ಸೊ ಅಲ್ಲಿ ಕಂಡು ಬರುತ್ತಂತೆ ಮಂದಾತ. ಇದನ್ನು ಕೇಳಿಬಿಡ್ಬೋದು. ಈ ಫಾರ್ ಎಕ್ಸಾಂಪಲ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಒಂದು ಪ್ರತಿಮೆ, ಏಕತಾ ಪ್ರತಿಮೆ, ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅಂತ ಏನು ಕರಿತೀವಿ, ಸೊ ಅದು ನರ್ಮದಾ ನದಿಯಲ್ಲಿ, ಬಟ್ ಕೆವಾಡಿಯಾದಲ್ಲಿ ಕಂಡುಬರುತ್ತೆ. ಆದರೆ ಇದು ಕಾಂಡ್ವಾ ಮತ್ತು ಆ ಒಂದು ಮೌಂಟೇನ್ ಅಥವಾ ದ್ವೀಪದ ಹೆಸರು ಮಂದಾತ. ಓಕೆ, ಇಷ್ಟು ನೆನ್ಪಿಟ್ಕೋಬೇಕು. ನಿಮಗೆಲ್ಲ ಗೊತ್ತೇ ಇದೆ, ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತವನ್ನು ಮಂಡಿಸಿದ್ದು. ಇವರು ಜನಿಸಿದ್ದು ಕೇರಳದ ಕಾಲಡಿಯಲ್ಲಿ. ಓಕೆ, ಸೊ 33ನೇ ವಯಸ್ಸಿಗೆ ಅವರು ಪರಿನಿರ್ವಾಣ ಹೊಂದ್ತಾರೆ ಅಥವಾ ಸಾವನ್ನಪ್ತಾರೆ. ಓಕೆ, ಸೊ ಆದಿಶಂಕರಾಚಾರ್ಯರ ಒಂದು ಅದ್ವೈತ ಸಿದ್ಧಾಂತ ನೆನ್ಪಿಟ್ಕೋಬೇಕು. ಇದ್ರ ಜೊತೆಗೆ ಇನ್ನೊಂದೆರಡು ಸ್ಟ್ಯಾಚ್ಯೂಸ್ ಬಗ್ಗೆ ಹೇಳ್ಬಿಡ್ತೇನೆ. ಮತ್ತು ನ್ಯೂಸಲ್ಲಿ ಕೂಡ ಇದೆ ಇದು. ಏನಪ್ಪ ಅಂದರೆ ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ ಅಂತ, ಸಮಾನತೆಯ ಪ್ರತಿಮೆ ಅಂತ ಈ ಅಕ್ಟೋಬರ್ ಮಂತಲ್ಲೇ ನ್ಯೂಸಲ್ಲಿತ್ತು. ಯಾರ ಒಂದು ಪ್ರತಿಮೆ ಅದು ಅಂತಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ. USA ವಾಷಿಂಗ್ಟನ್ ಹತ್ರ ಆಲ್ಮೋಸ್ಟ್ ಒಂದು 30 ಕಿಲೋಮೀಟರ್ ದೂರದಲ್ಲಿ ಈ ಒಂದು ಪ್ರತಿಮೆಯನ್ನು ನಿರ್ಮಾಣ ಮಾಡ್ತಿದ್ದಾರೆ. ಸೊ ಭಾರತ ಬಿಟ್ಟು ಹೊರದೇಶದಲ್ಲಿ ನಿರ್ಮಾಣ ಆಗಿರುವಂತಹ ಅತ್ಯಂತ ಎತ್ತರದ ಪ್ರತಿಮೆ ಅಂತ ಹೇಳ್ಬೋದು. ಓಕೆ, ಸೊ ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ ಇದೆಲ್ಲಿ ನಿರ್ಮಾಣ ಆಗ್ತಿರೋದು? USA ಡಾಕ್ಟರ್ BR ಅಂಬೇಡ್ಕರ್. ಸೊ USA ಒಂದು ಇಂಟರ್ನ್ಯಾಷನಲ್ ಅಂಬೇಡ್ಕರ್ ಸೆಂಟರ್ ಅಂತ ಇದೆ. ಓಕೆ, ಮೇರಿಲ್ಯಾಂಡ್ ಹತ್ರ, ಮೇರಿಲ್ಯಾಂಡ್ ಎಕ್ಸಾಕ್ಟ್ಲಿ ಹೇಳೋದಾದರೆ ಮೇರಿಲ್ಯಾಂಡ್ ಅಂತ. ಈಗ ಸ್ಟ್ಯಾಚ್ಯೂ ಆಫ್ ಯೂನಿಟಿ, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಪ್ರತಿಮೆಯನ್ನು ವಿನ್ಯಾಸ ಮಾಡಿದವರು ನಿಮಗೆಲ್ಲರಿಗೂ ಗೊತ್ತಿದ್ದಾರೆ, ರಾಮ್ ವಿ ಸುತರ್. ಸೊ ದ ಸೇಮ್ ಪರ್ಸನ್ ಹೂ ಡಿಸೈನ್ಡ್ ಸ್ಟ್ಯಾಚ್ಯೂ ಆಫ್ ಅಂಬೇಡ್ಕರ್ ಇನ್ ವಾಷಿಂಗ್ಟನ್. ಸೊ ಅಮೇರಿಕಾದಲ್ಲೂ ಕೂಡ ಸಮಾನತೆಯ ಪ್ರತಿಮೆ, ಅಂಬೇಡ್ಕರ್ ಅವರ ಸಮಾನತೆಯ ಪ್ರತಿಮೆಯನ್ನು ವಿನ್ಯಾಸಗೊಳಿಸಿದವರು ಕೂಡ ರಾಮ್ ವಿ ಸುತರ್. ದಯವಿಟ್ಟು ಗಮನಿಸಿ. ಸೊ ಇನ್ನು ಒಂದು ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ ನಮ್ಮ ಭಾರತದಲ್ಲೂ ಇದೆ. ಸೊ ಇದು ಎಲ್ಲಿದೆ ಅಂತಂದರೆ ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ, ಇಟ್ ಈಸ್ ಇನ್ ಹೈದ್ರಾಬಾದ್. ಓಕೆ, ಇದು ಯಾರ ಸ್ಟ್ಯಾಚ್ಯೂ? ಸಮಾನತೆಯ ಪ್ರತಿಮೆ ಒಂದು ಭಾರತದಲ್ಲಿದೆ, ಇನ್ನೊಂದು ಹೊರದೇಶದಲ್ಲಿದೆ. ಸಮಾನತೆಯ ಪ್ರತಿಮೆಯನ್ನು ಹೊರದೇಶದಲ್ಲಿ ಯಾರ ಪ್ರತಿಮೆಯನ್ನು ಸ್ಥಾಪನೆ ಮಾಡಿದ್ದಾರೆ ಅಂತಂದರೆ ಅಂಬೇಡ್ಕರ್ ಅವ್ರದ್ದು. ನಮ್ಮ ಭಾರತದಲ್ಲಿ ರಾಮಾನುಜಾಚಾರ್ಯರ ಒಂದು ಪ್ರತಿಮೆಯನ್ನು ಸಮಾನತೆಯ ಪ್ರತಿಮೆ ಅಂತ ಕರೆದಿದ್ದಾರೆ. ಅಂದರೆ ಎಲ್ಲಿ ನಿರ್ಮಾಣ ಮಾಡಿದ್ದಾರೆ ಅಂದರೆ ಹೈದ್ರಾಬಾದ್. ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಮಂಡನೆ ಮಾಡಿದವರು ರಾಮಾನುಜಾಚಾರ್ಯ. ಸೊ ಇವರ ಒಂದು ಸ್ಟ್ಯಾಚ್ಯೂ ಹೈದ್ರಾಬಾದಲ್ಲಿದೆ. ಇದನ್ನು ಕೂಡ ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ ಅಂತ ಕರಿತೀವಿ. ಸ್ಟ್ಯಾಚ್ಯೂ ಆಫ್ ಯೂನಿಟಿ, ಏಕತೆಯ ಪ್ರತಿಮೆ ಅಂತಂದ್ರೆ ಅದು ಯಾವ್ದು ಬರುತ್ತೆ? ಏಕತೆಯ ಪ್ರತಿಮೆ ಅಂತಂದರೆ ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರದು. ಸೊ ಎಲ್ಲಿ ಏಕತಾ ಪ್ರತಿಮೆ, ಸೊ ಅದು ಗುಜರಾತಲ್ಲಿ ನಿರ್ಮಾಣ ಆಗಿದೆ. ಸೊ ಅದೇ ಥರ ಅದು ಸ್ಟ್ಯಾಚ್ಯೂ ಆಫ್ ಯೂನಿಟಿ. ಇದು ಸ್ಟ್ಯಾಚ್ಯೂ ಆಫ್ ಒನ್ನೆಸ್, ಏಕತ್ವ ಇಸ್ ಡಿಫ್ರೆಂಟ್, ಏಕತೆ ಇಸ್ ಡಿಫ್ರೆಂಟ್. ಯೂನಿಟಿ, ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅದು ವಲ್ಲಭಾಯ್ ಪಟೇಲ್. ಸ್ಟ್ಯಾಚ್ಯೂ ಆಫ್ ಒನ್ನೆಸ್, ಏಕತ್ವ ಅಂತಂದರೆ ಅದು ಯಾರ್ದು ಅಂದರೆ ಶಂಕರಾಚಾರ್ಯರ್ದು. ಓಕೆ, ಸೊ ನೆನ್ಪಿಟ್ಕೋಬೇಕು. ಒನ್ನೆಸ್ ಅಂದರೆ ಶಂಕರಾಚಾರ್ಯರು. ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ ಔಟ್ಸೈಡ್ ಇಂಡಿಯಾ ಅಂಬೇಡ್ಕರ್. ಸೊ ಅದು ಕೂಡ ನ್ಯೂಸಲ್ಲಿದೆ. ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ, ಸಮಾನತೆಯ ಪ್ರತಿಮೆ, ಅದು ಯಾರ್ದು ಅಂತಂದರೆ ರಾಮಾನುಜಾಚಾರ್ಯರದು. ಸ್ಟ್ಯಾಚ್ಯೂ ಆಫ್ ಯೂನಿಟಿ ಬಂದು ಸರ್ದಾರ್ ವಲ್ಲಭಾಯ್ ಪಟೇಲ್, ದಟ್ ಈಸ್ ಇನ್ ಗುಜರಾತ್. ಈಗ ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಇದೆ. ಏನಂದರೆ
ಒಂದು ವರ್ಷದ ಪ್ರಚಲಿತ ವಿದ್ಯಮಾನಗಳು ನಿಮಗೆ ಒಂದು ಪುಸ್ತಕದಲ್ಲಿ 250 ಪೇಜಸಲ್ಲಿ ಕವರ್ ಆಗ್ತಾ ಇದೆ. ತುಂಬ ನಿಮಗೆ ಕ್ರಿಸ್ಪ್ ಆಗಿರುತ್ತೆ, ಟು ದ ಪಾಯಿಂಟ್, ಎಕ್ಸಾಮಿಗೆ ಎಷ್ಟು ಬೇಕೋ ಅಷ್ಟು. ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಈ ನಂಬರ್ಗೆ ವಾಟ್ಸಪ್ ಮಾಡಿ, ಡೀಟೇಲ್ಸ್ ಸಿಗುತ್ತೆ. ಸೀಡ್ ಲೇಡಿ ಎಂದೇ ಬಿರುದಾಂಕಿತರಾದಂತಹ ಡಾಕ್ಟರ್ ಸ್ವಾತಿ ನಾಯಕ್, ಭಾರತೀಯ ಕೃಷಿ ವಿಜ್ಞಾನಿ, ಇವರಿಗೆ ನಾರ್ಮನ್ ಬೋರ್ಲಾಗ್ ಪ್ರಶಸ್ತಿ ಸಿಕ್ಕಿದೆ. ನಾರ್ಮನ್ ಬೋರ್ಲಾಗ್ ನಿಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ವಿಶ್ವದ ಹಸಿರು ಕ್ರಾಂತಿಯ ಪಿತಾಮಹ. ಈ ಈಸ್ ರಿಗಾರ್ಡೆಡ್ ಆಸ್ ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್ ಇನ್ ದ ವರ್ಲ್ಡ್. ಅವರ ಹೆಸರಿನಲ್ಲಿ ಕೊಡಮಾಡುವಂತಹ ಪ್ರಶಸ್ತಿನೇ ನಾರ್ಮನ್ ಬೋರ್ಲಾಗ್ ಪ್ರಶಸ್ತಿ. ಇದನ್ನು ಕೊಡುವಂತಹ ಆರ್ಗನೈಸೇಷನ್ ಯಾವುದು ಅಂದರೆ FAO ಮತ್ತು ರಾಕ್ ಫೆಲ್ಲರ್ ಫೌಂಡೇಶನ್. ಆಹಾರ ಮತ್ತು ಕೃಷಿ ಸಂಘಟನೆ ನೀಡುವಂತಹ ಪ್ರಶಸ್ತಿ. ಸೊ ಅದರ ಒಂದು ಜಂಟಿ ಸಹಯೋಗದಲ್ಲಿ ಕೊಡ್ತಾರೆ. ಇವರು 2 ಸಂಸ್ಥೆಗಳ ಒಂದು ಜಂಟಿ ಸಹಯೋಗದಲ್ಲಿ ಈ ಪ್ರಶಸ್ತಿನ ಕೊಡ್ತಾರೆ. ಈ ವರ್ಷದ ಈ ಒಂದು ಪ್ರಶಸ್ತಿಯ ಭಾಜನರು ಯಾರು ಅಂತಂದರೆ ಸೀಡ್ ಲೇಡಿ. ಸೊ ಇದನ್ನು ಸೀಡ್ ಲೇಡಿ ಅಂತಂದರೆ ಬೀಜ ಮಹಿಳೆ ಅಂತ ಕರಿತೀವಿ. ಯಾರು ಅಂದರೆ ಡಾಕ್ಟರ್ ಸ್ವಾತಿ ನಾಯಕ್. ಶಿ ಈಸ್ ಅನ್ ಇಂಡಿಯನ್ ಅಗ್ರಿಕಲ್ಚರಿಸ್ಟ್, ಓಕೆ, ಅಗ್ರಿಕಲ್ಚರಲ್ ಸೈಂಟಿಸ್ಟ್, ಕೃಷಿ ವಿಜ್ಞಾನಿ, ಭಾರತೀಯ ಕೃಷಿ ವಿಜ್ಞಾನಿ. ಓಕೆ, ಸೊ ಈ ಪ್ರಶಸ್ತಿ ವಿಶೇಷತೆ ಏನು ಗೊತ್ತಾ? ಇಟ್ ವಿಲ್ ಬಿ ಅವಾರ್ಡೆಡ್ ಟು ಪೀಪಲ್ ಹೂ ಆರ್ ಲೆಸ್ ದನ್ 40 years. 40 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವ್ರಿಗೆ ಕೊಡೋದು. ಇದುವರೆಗೂ 2 ಪಡ್ಕೊಂಡಿದ್ರು ನಾರ್ಮನ್ ಬೋರ್ಲಾಗ್ ಪ್ರಶಸ್ತಿಯನ್ನು. 3ನೇವರು ಯಾರು ಅಂದರೆ ಸ್ವಾತಿ ನಾಯಕ್. ಸೊ ಸ್ವಾತಿ ನಾಯಕ್ ಈಸ್ ದ 3rd ರೆಸಿಪಿಯೆಂಟ್ ಆಫ್ ನಾರ್ಮನ್ ಬೋರ್ಲಾಗ್ ಪ್ರೈಸ್. ಅಂದಾಗೆ ಇವ್ರಿಗೆ ಯಾಕೆ ಸಿಕ್ಕಿದೆ ಅಂತಂದರೆ, ಶಿ ಹ್ಯಾಸ್ ಮೇಡ್ ಸಮ್ ರಿಸರ್ಚ್ ಇನ್ ಡ್ರಾಟ್ ರೆಸಿಸ್ಟೆಂಟ್ ಪ್ಯಾಡಿ ಸ್ಪೀಷೀಸ್. ಭತ್ತದ ತಳಿಯನ್ನು ಒಂದು ಕಂಡುಹಿಡಿದಿದ್ದಾರೆ. ಆ ಭತ್ತದ ತಳಿ ಬರ ನಿಗ್ರಹ ಅಥವಾ ಬರ ನಿರೋಧಕ ತಳಿಯಾಗಿದೆ. ಬರಗಾಲದಲ್ಲೂ ನೀರಿನ ಒಂದು ಅಭಾವ ಇರಬೇಕಾದ್ರೂ ಕೂಡ ಈ ತಳಿ ಫಸಲನ್ನು ನೀಡುತ್ತೆ. ಸೊ ಶಿ ಹ್ಯಾಸ್ ಮೇಡ್ ರಿಸರ್ಚ್ ಆನ್ ಪ್ಯಾಡಿ ವೆರೈಟಿ ವೇರ್ ದಟ್ ಪ್ಯಾಡಿ ವೆರೈಟಿ ಈಸ್ ಡ್ರಾಟ್ ರೆಸಿಸ್ಟೆಂಟ್. ಸೊ ಭತ್ತ ನಿರೋಧಕ ತಳಿ ಯಾವುದು ಅಂತಂದರೆ ಶಾಬಾಗಿ ಧಾನ್ ಅಂತ. ಶಿ ಹ್ಯಾಸ್ ಮೇಡ್ ರಿಸರ್ಚ್ ಆನ್ ದಿಸ್ ರೈಸ್ ವೆರೈಟಿ, ರೈಟ್. ಸೊ ನೆಕ್ಸ್ಟು, ಇದುವರೆಗೂ ಈ ಪ್ರಶಸ್ತಿಯನ್ನು 2 ಪಡ್ಕೊಂಡಿದ್ದಾರೆ. ಅವ್ರು ಯಾರು ಅಂದರೆ ಅದಿತಿ ಮುಖರ್ಜಿ ಮತ್ತು ಮಹಾಲಿಂಗಂ ಗೋವಿಂದರಾಜ್. ಸೊ ಇವರಿಬ್ಬರು ಈ ಒಂದು ಪ್ರಶಸ್ತಿಯನ್ನು ಪಡೆದಂತಹ ಭಾರತೀಯರು. ಇದುವರೆಗೂ 3. ಸೊ ಇನ್ಕ್ಲೂಡಿಂಗ್ ಸ್ವಾತಿ ನಾಯಕ್, ರೈಟ್. ಕ್ವಶನ್ ಎಲ್ಲಿ ಬರುತ್ತೆ ಅಂದರೆ ಇವರನ್ನು ಕೇಳ್ತಾರೆ, ಅಥವಾ ಇನ್ನೊಂದು ರೀತಿ ಯಾವ ರೀತಿ ಕೇಳ್ಬೋದು ಅಂತಂದರೆ, ಸ್ವಾತಿ ನಾಯಕ್ ನಾರ್ಮನ್ ಬೋರ್ಲಾಗ್ ಪ್ರಶಸ್ತಿಯನ್ನು ಪಡೆದಂತಹ ಮೊಟ್ಟ ಮೊದಲಿಗರು ಅಂತ. ಶಿ ಈಸ್ ದ ಫಸ್ಟ್ ರೆಸಿಪಿಯೆಂಟ್ ಆಫ್ ದಿಸ್ ನಾರ್ಮನ್ ಬೋರ್ಲಾಗ್ ಪ್ರೈಸ್ ಅಂತ. ರಾಂಗ್, ಶಿ ಈಸ್ ದ 3rd ರೆಸಿಪಿಯೆಂಟ್. ಓಕೆ, ಸೊ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. 2018ರಲ್ಲಿ ಪ್ರಧಾನ ಮಂತ್ರಿ ಮೋದಿಯವರು ಒಂದು ಪ್ರೋಗ್ರಾಮನ್ನು ತರ್ತಾರೆ. ಅದು ಯಾವುದು ಅಂದರೆ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ ಅಂತ, ಮಹತ್ವಾಕಾಂಕ್ಷೆಗಳ ಜಿಲ್ಲೆಗಳ ಕಾರ್ಯಕ್ರಮ. ಸೊ ದ ಮೇನ್ ಆಬ್ಜೆಕ್ಟಿವ್ ಆಫ್ ದಟ್ ಪ್ರೋಗ್ರಾಮ್ ಈಸ್ ಟು ಕ್ವಿಕ್ಲಿ ಟ್ರಾನ್ಸ್ಫಾರ್ಮ್ ದ ಮೋಸ್ಟ್ ಬ್ಯಾಕ್ವರ್ಡ್ ಡಿಸ್ಟ್ರಿಕ್ಟ್ಸ್ ಇನ್ ಅವರ್ ಇಂಡಿಯಾ. ಸೊ ನಮ್ಮ ದೇಶದಲ್ಲಿ ಅತ್ಯಂತ ಹಿಂದುಳಿದಿರುವಂತಹ ಜಿಲ್ಲೆಗಳನ್ನು ನಾವು ರೂಪಾಂತರಿಸಬೇಕು ಅಥವಾ ಅಭಿವೃದ್ಧಿಗೊಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮನ್ನು ತರ್ತಾರೆ. ಒಟ್ಟು ಎಷ್ಟು ಜಿಲ್ಲೆಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತೆ ದೇಶದಾದ್ಯಂತ ಅಂದರೆ 112 ಡಿಸ್ಟ್ರಿಕ್ಟ್ಸ್ ವರ್ ಸೆಲೆಕ್ಟೆಡ್. 112 ಜಿಲ್ಲೆಗಳನ್ನು ಆಯ್ಕೆ ಮಾಡ್ಕೊಳ್ತಾರೆ. ಅದರಲ್ಲಿ ನಮ್ಮ ಕರ್ನಾಟಕದಿಂದ ಯಾದಗಿರಿ ಮತ್ತು ರಾಯಚೂರನ್ನು ಕೂಡ ಆಯ್ಕೆ ಮಾಡ್ಕೊಳ್ತಾರೆ. ಕರ್ನಾಟಕದಿಂದ ಆಯ್ಕೆಯಾದಂತಹ 2 ಜಿಲ್ಲೆಗಳು ಯಾವುದು ಅಂದರೆ ಯಾದಗಿರಿ ಆ್ಯಂಡ್ ರಾಯಚೂರು. ಸೊ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮನ್ನು ಇಲ್ಲಿ ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ವಿ ಕುಡ್ ಏಬಲ್ ಟು ಕ್ವಿಕ್ಲಿ ಟ್ರಾನ್ಸ್ಫಾರ್ಮ್ ದೋಸ್ ಅಂಡರ್ ಡೆವಲಪ್ಡ್ ಡಿಸ್ಟ್ರಿಕ್ಟ್ಸ್. ಸೊ ವಿ ಕುಡ್ ಏಬಲ್ ಟು ಬ್ರಿಂಗ್ ದೆಮ್ ಇನ್ ಟು mainstream. Okay, so we could able to achieve some targets. ಸೊ ಸೋಷಿಯಲ್ ಇಂಡಿಕೇಟರ್ಸಲ್ಲಿ ಸ್ವಲ್ಪ ಇಂಪ್ರೂವೈಸೇಷನ್ ಆಗಿದೆ. ಸಾಮಾಜಿಕ ಸೂಚ್ಯಂಕಗಳಲ್ಲಿ ಹಸಿವು, ಬಡತನ, ಮೂಲ ಸೌಕರ್ಯ, ಸೊ ಇಂಥದ್ರಲ್ಲೆಲ್ಲ ಸ್ವಲ್ಪ ಸುಧಾರಣೆ ಮಾಡಿದ್ದೀವಿ. ಈಗ ಏನು ಹೇಳಿದ್ದಾರೆ ಅಂತಂದರೆ, ಆನ್ ಸೇಮ್ ಲೈನ್ಸ್, ಸೊ ಈ ಒಂದು ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮನ್ನು ಇನ್ನಷ್ಟು ಗ್ರಾಸ್ ರೂಟ್ ಲೆವೆಲಿಗೆ ತೊಗೊಂಡೋಗೋಣ, ಅಂದರೆ ಬ್ಲಾಕ್ ಲೆವೆಲಿಗೆ ತೊಗೊಂಡೋಗೋಣ ಅಂತ. ಸಂಕಲ್ಪ ಸಪ್ತಾಹ ಅಂತ ಹೆಸರು ಪ್ರಧಾನ ಮಂತ್ರಿಯವರು ಕೊಡ್ತಾರೆ. ಯಾಕೆ ಅಂತಂದರೆ, ಈ ಒಂದು ಬ್ಲಾಕ್ಗಳು ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಆಗಿದೆ ಅನ್ನೋದನ್ನು ಪರಿಷ್ಕರಿಸಲಿಕ್ಕೆ ಖುದ್ದಾಗಿ ನಾನೇ ಬರ್ತೀನಿ, ಸ್ವತಃ ನಾನೇ ಬರ್ತೀನಿ ಅಂತ ಹೇಳ್ತಿದ್ದಾರೆ ಸಂಕಲ್ಪ ಸಪ್ತಾಹದಲ್ಲಿ. ಸಂಕಲ್ಪ ಸಪ್ತಾಹ ಇಟ್ ಈಸ್ ನಥಿಂಗ್ ಬಟ್ ಡೆವಲಪಿಂಗ್ ದ ಅಂಡರ್ ಡೆವಲಪ್ಡ್ ಆಸ್ಪಿರೇಷನಲ್ ಬ್ಲಾಕ್ಸ್ ಅಥವಾ ತಾಲೂಕ್ಸ್. ಅಂದರೆ
ಬಹಳಷ್ಟು ಹಿಂದುಳಿದಿರುವಂತಹ ಬ್ಲಾಕ್ಗಳನ್ನು ಅಥವಾ ತಾಲೂಕುಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಸೊ ಈ ಒಂದು ಕಾರ್ಯಕ್ರಮವನ್ನು ಜಾರಿಗೊಳಿಸಲಾಗಿದೆ. ಸೊ ಸಪ್ತಾಹ ಅಂದರೆ ಏನು ಅಂತಂದರೆ ಇದು ಎಷ್ಟು ಮಟ್ಟಿಗೆ ಅಭಿವೃದ್ಧಿ ಆಗಿದೆ ಅನ್ನೋದನ್ನು ಸೊ ಗಮನಿಸಲಿಕ್ಕೆ ನಾನೇ ಖುದ್ದಾಗಿ ಬರ್ತೀನಿ ಅಂತ ಪ್ರಧಾನಮಂತ್ರಿಯವರು ವಾಗ್ದಾನ ಮಾಡಿದ್ದಾರೆ. ರೈಟ್. ಸೊ ನೋಡಿ, ಸೊ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ ಅಥವಾ ಮಹತ್ವಾಕಾಂಕ್ಷ ಜಿಲ್ಲಾ ಕಾರ್ಯಕ್ರಮ 2018ರಲ್ಲಿ ಲಾಂಚ್ ಮಾಡಿದ್ದು ಟು ಟ್ರಾನ್ಸ್ಫಾರ್ಮ್ ದೀಸ್ ಬ್ಯಾಕ್ವರ್ಡ್ ಡಿಸ್ಟ್ರಿಕ್ಟ್ಸ್ 112 ಬ್ಯಾಕ್ವರ್ಡ್ ಡಿಸ್ಟ್ರಿಕ್ಟ್ಸ್ 112 ಹಿಂದುಳಿದಂತಹ ಜಿಲ್ಲೆಗಳನ್ನು ಸೊ ಆದಷ್ಟು ತ್ವರಿತಗತಿಯಲ್ಲಿ ಅಭಿವೃದ್ಧಿಪಡಿಸಲಿಕ್ಕೆ ಈ ಕಾರ್ಯಕ್ರಮವನ್ನು ಜಾರಿಗೊಳಿಸಲಾಯಿತು. ಓಕೆ. ಸೊ ಈಗ ಅದೇ ಮಾದರಿಯಲ್ಲಿ ಗ್ರಾಸ್ ರೂಟ್ ಲೆವೆಲ್ಗೆ ಇನ್ನಷ್ಟು ವಿಕೇಂದ್ರೀಕೃತ ರೂಪದಲ್ಲಿ ಬ್ಲಾಕ್ಗಳನ್ನು ಅಥವಾ ತಾಲೂಕುಗಳನ್ನು ಅಭಿವೃದ್ಧಿಪಡಿಸುವಂತಹ ಒಂದು ಕಾರ್ಯಕ್ರಮವನ್ನು ಜಾರಿಗೊಳಿಸಲಾಗಿದೆ. ಇತ್ತೀಚೆಗೆ ಭಾರತ ಮಂಟಪಂ ಗೊತ್ತಿದೆ ನಿಮಗೆ. ಭಾರತ ಮಂಟಪಂ ಯಾಕೆ G20 ಅಲ್ಲೇ ನಡೆದಿದ್ದಲ್ವಾ, ಇಲ್ಲಿ ಇದನ್ನು ಲಾಂಚ್ ಮಾಡ್ತಾರೆ. ಸೊ ನಿಮಗೆ ಕೇಳ್ಬೋದು, ಸೊ ಇದನ್ನು ಯಾರು ರಿವ್ಯೂ ಮಾಡ್ತಾರೆ? ಇಟ್ ವಿಲ್ ಬಿ ರಿವ್ಯೂಡ್. ಸೊ ಇದನ್ನು ಪರಿಶೀಲನೆ ಯಾರು ಮಾಡ್ತಾರೆ ಅಂದರೆ ಪ್ರಧಾನಮಂತ್ರಿ. PM ವಿಲ್ ರಿವ್ಯೂ ಇಟ್. ಸೊ ಎಷ್ಟು ಮಟ್ಟಿಗೆ ತಾಲೂಕುಗಳು ಅಭಿವೃದ್ಧಿ ಆಗಿದೆ, ಓಕೆ, ಸೊ ಒಂದು ಜನರ ಜೀವನ ಮಟ್ಟ ಸುಧಾರಣೆ ಆಗಿದೆ. ಆ್ಯಕ್ಚುಲಿ ಇದರಿಂದ ಭಾಳಷ್ಟು ಫಲಿತಾಂಶ ಸಿಗುತ್ತೆ. ಭಾರತದಲ್ಲಿ 112 ಜಿಲ್ಲೆಗಳಲ್ಲಿ 25 ಕೋಟಿಗೂ ಹೆಚ್ಚು ಜನರ ಜೀವನ ಮಟ್ಟದಲ್ಲಿ ಸುಧಾರಣೆ ಕಂಡು ಬಂದಿದೆಯಂತೆ. ಇದು ಸಪ್ತಾಹ, ಸಂಕಲ್ಪ ಸಪ್ತಾಹ ಅಂತ. ಓಕೆ. ಗ್ರಾಸ್ ರೂಟ್ ಲೆವೆಲಿಗೆ ನಿಮಗೆ ಡೆಮೋಕ್ರೆಟಿಕ್ ಡಿಸೆಂಟ್ರಲೈಸೇಷನ್ ಅಂತ ಇದೆಯಲ್ಲ ಟಾಪಿಕ್ಕು. ಸೊ ವಿಕೇಂದ್ರೀಕರಣ, ಪ್ರಜಾಸತ್ತಾತ್ಮಕ ವಿಕೇಂದ್ರೀಕರಣ. ಸೊ ಅದರಲ್ಲೆಲ್ಲ ಇದನ್ನು ಮೆನ್ಷನ್ ಮಾಡ್ಬೋದು. ಓಕೆ. ವಿಕೇಂದ್ರೀಕೃತ ಬೆಳವಣಿಗೆ, ಅಭಿವೃದ್ಧಿಗೆ ಸೊ ಇವೆಲ್ಲ ಎಕ್ಸಾಂಪಲ್ ಆಗುತ್ತೆ. ವೈಟ್ ಗೋಲ್ಡ್ ಅಥವಾ ಇದನ್ನು ನಾವು ಬಿಳಿ ಚಿನ್ನ ಅಂತ ಕರಿತೀವಿ. ವೈಟ್ ಗೋಲ್ಡ್ ಕೇಳ್ಬೋದು. ವೈಟ್ ಗೋಲ್ಡ್ ಯಾವುದು ಅಂತ. ಗೋಲ್ಡನ್ ಫೈಬರ್ ಅಂದರೆ ಯಾವುದು? ಅದು ಸೆಣಬು. ಗೋಲ್ಡನ್ ಫೈಬರ್ ಅಂದರೆ ಕನ್ನಡದಲ್ಲಿ ಸುವರ್ಣ ನಾರು. ಸೊ ವೈಟ್ ಗೋಲ್ಡ್, ಬಿಳಿ ಸುವರ್ಣ ಅಥವಾ ಬಿಳಿ ಚಿನ್ನ ಅಂತ ಯಾವುದನ್ನು ಕರೀತಾರೆ ಅಂತಂದರೆ ಹತ್ತಿ. ಸೊ ಹತ್ತಿ ದಿನ ಅಂತ ಆಚರಣೆ ಮಾಡ್ತಾರೆ. ಯಾಕಂದರೆ ಹತ್ತಿಯ ಮಹತ್ವವನ್ನು ದೇಶಕ್ಕೆ ಅಥವಾ ವಿಶ್ವಕ್ಕೆ ಪಸರಿಸುವಂತಹ ನಿಟ್ಟಿನಲ್ಲಿ October 7 ಇಸ್ ಸೆಲೆಬ್ರೇಟೆಡ್ ಹ್ಯಾಸ್ ವರ್ಲ್ಡ್ ಕಾಟನ್ ಡೇ, ವಿಶ್ವ ಹತ್ತಿ ದಿನ. ಸೊ ಇದನ್ನು ಆಲ್ಮೋಸ್ಟ್ 2019ರಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಓಕೆ. ಸೊ ನಾವು ನೋಡ್ಕೊಳ್ಲೇಬೇಕು, ಯಾಕಂದರೆ ಕಾಟನ್ ಈಸ್ ಸಚ್ ಎ ಕ್ರಾಪ್ ವೇರ್ ಇಂಡಿಯಾ ಈಸ್ ಲೀಡಿಂಗ್ ಪ್ರೊಡ್ಯೂಸರ್. ಓಕೆ. ಸೊ ಇಡೀ ವಿಶ್ವದಲ್ಲೇ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಹತ್ತಿ ಬೆಳೆಯುವಂತಹ ದೇಶ ಯಾವುದಾದ್ರೂ ಇದ್ದರೆ ಅದು ನಮ್ಮ ಭಾರತ. ಇಂಡಿಯಾ ಕಾಂಟ್ರಿಬ್ಯೂಟ್ಸ್ ಆಲ್ಮೋಸ್ಟ್ 25% ಆಫ್ ಟೋಟಲ್ ಕಾಟನ್. ಓಕೆ. ಇಂಡಿಯಾ ಇಸ್ ದ ಲೀಡಿಂಗ್ ಗ್ರೋವರ್. ಕೇಳ್ಬೋದು. ಸೊ ಫಸ್ಟ್ ಇಂಡಿಯಾ, ಆಮೇಲೆ ಚೈನಾ, ಆಮೇಲೆ USA. ಇಂಡಿಯಾ, ಚೈನಾ, US ಈ 3 ದೇಶಗಳು ಹತ್ತಿಯನ್ನು ಹೆಚ್ಚಾಗಿ ಬೆಳೆಯುವಂತಹ ದೇಶಗಳು ಯಾವುದ್ಯಾವುದು ಅಂದರೆ ಇಂಡಿಯಾ, ಚೈನಾ ಮತ್ತು USA. ಈ ಹತ್ತಿ ಓಕೆ ಇದು ರೇಗೂರ್ ಸಾಯಿಲಲ್ಲಿ ಬೆಳೆಯೋದು ನಿಮಗೆಲ್ಲ ಗೊತ್ತಿದೆ, ಬ್ಲ್ಯಾಕ್ ಸಾಯಿಲಲ್ಲಿ. ಓಕೆ. ಈ ಹತ್ತಿಯನ್ನು ಬೆಳೆಯುವಂತಹ ರಾಜ್ಯಗಳು, ಅತಿ ಹೆಚ್ಚಾಗಿ ಬೆಳೆಯುವಂತಹ ರಾಜ್ಯಗಳು ಗುಜರಾತ್, ಮಹಾರಾಷ್ಟ್ರ, ತೆಲಂಗಾಣ. ಓಕೆ. ಸೊ ಹತ್ತಿಯನ್ನು ಬೆಳೆಯುವಂತಹ ಅಗ್ರಮಾನ್ಯ ರಾಷ್ಟ್ರಗಳು ಯಾವುದು? ಇಂಡಿಯಾ, ಚೈನಾ ಮತ್ತು USA. ನಮ್ಮ ಈ ಒಂದು ಭಾರತದಲ್ಲಿ ಕಪ್ಪು ಮಣ್ಣನ್ನು, ರೇಗೂರ್ ಸಾಯಿಲನ್ನು ಹೆಚ್ಚಾಗಿ, ಇದೊಂದು ಖಾರಿಫ್ ಬೆಳೆ ಗೊತ್ತಿದೆಯಲ್ಲ. ಸೊ ಖಾರಿಫ್, ರಾಬಿ ಮತ್ತು ಝೈದ್ ಅಂತ 3 ಥರ ಇರುತ್ತೆ. ಸೊ ಕಾಟನ್ ಈಸ್ ಎ ಖಾರಿಫ್ ಕ್ರಾಪ್. ಓಕೆ. ಖಾರಿಫ್ ಬೆಳೆ. ಸೊ ಇದು ರೇಗೂರ್ ಸಾಯಿಲ್ ಅಥವಾ ಬ್ಲ್ಯಾಕ್ ಸಾಯಿಲಲ್ಲಿ ಬೆಳೆಯುತ್ತೆ. ಅದು ಹೆಚ್ಚಾಗಿರೋದು ಗುಜರಾತಲ್ಲಿ. ಗುಜರಾತ್ ಆದಮೇಲೆ ಮಹಾರಾಷ್ಟ್ರ, ಸೊ ತೆಲಂಗಾಣ. ಅಂದಾಗೆ ಹತ್ತಿ ಯಾಕಷ್ಟು ಇಂಪಾರ್ಟೆಂಟ್? ಇನ್ಫ್ಯಾಕ್ಟ್ ನಿಮ್ಗೆ ಗೊತ್ತಿರಬೇಕು ಈ ವಿಷಯ. ಚೈನಾ ಸ್ಪೇಸಲ್ಲಿ ಹತ್ತಿಯನ್ನು ಬೆಳೆಸ್ಲಿಕ್ಕೆ ಹೋಗಿತ್ತು. ಓಕೆ. ಹತ್ತಿ ಬೀಜವನ್ನು ಬಿತ್ತಿ ಬಂದಿತ್ತು, ಮೊಳಕೆ ಒಡೀತು. ಆದರೆ ದುರದೃಷ್ಟವಶಾತ್ ಅದು ಸಸ್ಯ ಆಗಲಿಲ್ಲ, ಒಣಗೋಯ್ತು. ಓಕೆ. ಸೊ ಬಿಕಾಸ್ ಆಫ್ ಎಕ್ಸ್ಟ್ರೀಮ್ ವೆದರ್ ಕಂಡೀಷನ್ಸ್. ಸೊ ಹತ್ತಿಯನ್ನು ಸ್ಪೇಸಲ್ಲಿ ಬಿತ್ತನೆ ಮಾಡಿದಂತಹ ದೇಶ ಯಾವುದು ಅಂತ ಕೇಳಿದ್ರೆ ಗೊತ್ತಿರಬೇಕು, ಅದು ಚೈನಾ. ಆಮೇಲೆ ನಮ್ಮ ನೋಟ್ಸ್ ಇದೆಯಲ್ಲ, ನೀವೆಲ್ಲ ನೋಟ್ ಏನರಿಂದ ಮಾಡಿದೆ ಅಂತ ಅನ್ಕೋತೀರಾ. ಓಕೆ. ಇಟ್ಸ್ ಆಲ್ಮೋಸ್ಟ್ 75% ಆಫ್ ಕರೆನ್ಸಿ ನೋಟ್ಸ್ ಆರ್ ಮೇಡ್ ಫ್ರಮ್ ಕಾಟನ್, 25% ಲಿನನ್. ಓಕೆ. ಸೊ 75% ಇದರಲ್ಲಿ ಕಾಟನ್ನೇ ಇರುತ್ತೆ. ಇದರಲ್ಲಿ ಕರೆನ್ಸಿ ನೋಟ್ಸಲ್ಲಿ 75% ಕಾಟನ್ ಇರುತ್ತೆ, 25% ಏನು ಲಿನನ್ ಇರುತ್ತೆ. ಓಕೆ. ಸೊ ಅಷ್ಟು ಮಹತ್ವವನ್ನು ಹೊಂದಿದೆ. ಸೊ ಈ ಹತ್ತಿಯ ರಾಟೆಯನ್ನು ಕಂಡಿಡಿದವನು USA ನ ಹೆಲಿ ವಿಟ್ನಿ. ಓಕೆ.
ಸೊ ಥೀಮ್ ಕೂಡ ಇಟ್ಕೊಂಡಿದ್ದಾರೆ, ಮೇಕಿಂಗ್ ಕಾಟನ್ ಸಸ್ಟೈನಬಲ್, ಫೇರ್ ಆ್ಯಂಡ್ ಸಸ್ಟೈನಬಲ್ ಫ್ರಮ್ ಫಾರ್ಮ್ ಟು ಫ್ಯಾಷನ್ ಅಂತ. ನಾಟ್ ರಿಕ್ವೈರ್ ದೊಡ್ಡ ದೊಡ್ಡ ಥೀಮ್ಸ್ ಏನು ಬೇಕಾಗಿಲ್ಲ. ಮೇಕಿಂಗ್ ಕಾಟನ್ ಫೇರ್ ಆ್ಯಂಡ್ ಸಸ್ಟೈನಬಲ್ ಫ್ರಮ್ ಫಾರ್ಮ್ ಟು ಫ್ಯಾಷನ್. ಓಕೆ, ಮತ್ತು ಈ ಒಂದು ಟೆಕ್ಸ್ಟೈಲ್, ಕಾಟನ್ ಅಂದರೆ ಟೆಕ್ಸ್ಟೈಲ್ ಮಿಲ್ಸ್ ಅಲ್ವಾ, ಟೆಕ್ಸ್ಟೈಲ್ ಪಾರ್ಕ್ಗಳನ್ನು ನಿರ್ಮಾಣ ಮಾಡಲಿಕ್ಕೆ ಒಂದು ನೂತನ ಯೋಜನೆ, ಅದು ಗೊತ್ತೇ ಇರುತ್ತೆ ನಿಮಗೆ, ಪಿ ಎಂ ಮಿತ್ರ ಅಂದರೆ ಟೆಕ್ಸ್ಟೈಲ್ ಪಾರ್ಕ್ಗಳನ್ನು ತೆರೆಯೋದು. ದೇಶದಾದ್ಯಂತ 7 ಕಡೆ ತೆರೀತಿದ್ದಾರೆ. ಸೊ 7 ರಾಜ್ಯಗಳನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ನಮ್ಮ ರಾಜ್ಯದಲ್ಲಿ ಕಲಬುರಗಿನ ಆಯ್ಕೆ ಮಾಡ್ಕೊಂಡಿದ್ದಾರೆ, ವೇರ್ ವಿ ಕ್ಯಾನ್ ಎಸ್ಟಾಬ್ಲಿಷ್ ಮೆಗಾ ಟೆಕ್ಸ್ಟೈಲ್ ಪಾರ್ಕ್, ಜವಳಿ ಪಾರ್ಕ್ಗಳನ್ನು ತೆರೆಯುವಂಥದ್ದು. ಪಿ ಎಂ ಮಿತ್ರ. ದಿಸ್ ಆಲ್ ಅಬೌಟ್ ಯುವರ್ ವರ್ಲ್ಡ್ ಕಾಟನ್ ಡೇ. ಸೊ ಇಂಡಿಯಾ, ಇದು ವಿಶ್ವದಲ್ಲ, ವಿಶ್ವದ ಸಿರಿವಂತರ ಪಟ್ಟಿ ಕೂಡ ರಿಲೀಸ್ ಆಗಿದೆ. ಅದರಲ್ಲಿ ವಿಶ್ವದ 10 ಅಗ್ರಮಾನ್ಯ ಸಿರಿವಂತರು ಏನಿದಾರಲ್ಲ, ಸೊ ಅಗ್ರ ಶ್ರೀಮಂತರು, ಓಕೆ, ಅವರು 9 ಮಂದಿ USA ಇದ್ದಾರೆ, ಅಮೇರಿಕಾದಲ್ಲಿ. ಸೊ ಅದನ್ನು ಬೇರೆ ಕಡೆ ಡಿಸ್ಕಸ್ ಮಾಡೋಣ. ಈಗ ಹುರಾನ್ ಇಂಡಿಯಾ ಮತ್ತು ಒನ್ ವೆಲ್ತ್ 361 ವೆಲ್ತ್ ಅಂತ 2 ಸಂಸ್ಥೆಗಳು, ಎಸ್ಪೆಷಲಿ ಉರಾನ್ ಇಂಡಿಯಾ ತಯಾರಿಸಿರುವಂತಹ ವರದಿಯಲ್ಲಿ ಯಾರಿರ್ಬೋದು? ರಿಚೆಸ್ಟ್ ಪರ್ಸನ್ಸ್, ಮುಖೇಶ್ ಅಂಬಾನಿ ಮತ್ತು ಗೌತಮ್ ಅದಾನಿ. ಮತ್ತು ನಮ್ಮ ಇಡೀ ಇಂಡಿಯಾದಲ್ಲಿ ಅತಿ ಹೆಚ್ಚು ಶ್ರೀಮಂತರಿರುವಂತಹ ನಗರಗಳು ಯಾವುದು ಗೊತ್ತಿದೆ? ಒಂದು ಮುಂಬೈ, 2ನೇದು ದೆಹಲಿ, 3ನೇದು ಬೆಂಗಳೂರು. ಓಕೆ, ಎಲ್ಲ ಮೆಟ್ರೋಪಾಲಿಟನ್ ಸಿಟೀಸ್. ಸೊ ಈ 3 ಸಿಟಿಗಳಲ್ಲಿ ಹೆಚ್ಚಾದ ಸಿರಿವಂತರು ಕಂಡು ಬರ್ತಾರೆ, ರೈಟ್? ಸೊ ನೆಕ್ಸ್ಟು ನಮ್ಮ ಬೆಂಗಳೂರಲ್ಲಿ ಸೊ ಯಾರಪ್ಪ ಶ್ರೀಮಂತರು ಅಂತಂದರೆ, ಸೊ ವಿತಿನ್ 50 ರ್ಯಾಂಕಲ್ಲಿ ಪಡ್ಕೊಂಡಿರೋರು ನಮ್ಮ ಬೆಂಗಳೂರಿನವರು. ಯಾರು ಅಂತಂದರೆ ಅರ್ಜುನ್ ಮೆಂಡಾ 38 ರ್ಯಾಂಕು. ಸೊ ನಿತಿನ್ ಕಾಮತ್, ಸೊ ಇವರು 43rd ರ್ಯಾಂಕ್. ಅವಶ್ಯಕತೆ ಇಲ್ಲ, ಬೇಕಾಗಿಲ್ಲ. ಸೊ ಬೆಂಗಳೂರಿನ ಸಿರಿವಂತರು ಇವರು ಅರ್ಜುನ್ ಮೆಂಡಾ ಮತ್ತು ನಿತಿನ್ ಕಾಮತ್. ಸೊ ಇದನ್ನು ಪ್ರಕಟಪಡಿಸೋರು ಹುರಾನ್ ಇಂಡಿಯಾ ಮತ್ತು ಒನ್ ವೆಲ್ತ್. ಓಕೆ, ಸೊ ಇವರಿಬ್ಬರು ಗೊತ್ತಿರಬೇಕು, ರಿಚೆಸ್ಟ್ ಪರ್ಸನ್. ಗ್ರೂಪ್ ಸಿಗ್ಲು ಕೇಳ್ತಾರೆ. ಓಕೆ, ಇನ್ನು ಸಿಕ್ಕಿಂ ಫ್ಲ್ಯಾಶ್ ಫ್ಲಡ್ಸ್, ಸೊ ಇದ್ರ ಬಗ್ಗೆ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತೀನಿ ಇನ್ನಷ್ಟು ವಿಷಯಗಳೊಂದಿಗೆ. ಥ್ಯಾಂಕ್ ಯು. ಮುಂದಿನ ಕ್ಲಾಸಲ್ಲಿ ಭೇಟಿ ಆಗೋಣ.